ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಆರ್ಸಿಬಿ ಮತ್ತು ಜಿಟಿ ನಡುವಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ 5 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ ಆರ್ಸಿಬಿ ತವರಿನಲ್ಲಿ ಆಡಿದ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಅಬ್ಬರಿಸಿದೆ. ಹೌದು, ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಮೊದಲು ಬ್ಯಾಟಿಂಗ್ ಇಳಿದಂತಹ ಗುಜರಾತ್ ಟೈಟಾನ್ಸ್ 206 ರನ್ಗಳ ಗುರಿಯನ್ನ ನೀಡಿದ್ರು. ಈ ಗುರಿ ಬೆನ್ನತ್ತಿದಂತಹ ಆರ್ಸಿಬಿಗೆ ದೇವದತ್ ಪಡಿಕ್ಕಲ್ ಮತ್ತು ಚೇಸಿಂಗ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಭರ್ಜರಿ ಆಟ ಗೆಲುವಿನ ದಡ ಮುಟ್ಟುವುದಕ್ಕೆ ಸಹಾಯ ಮಾಡಿತು. ಇನ್ನು ನಿನ್ನೆ ಫಿಲ್ ಸಾಲ್ಟ್ ಅವರು ಇಂಜುರಿ ಆಗಿದ್ದರಿಂದ ಕಣಕ್ಕಿಳಿಯಲಿಲ್ಲ. ಅವರ ಬದಲಾಗಿ ಜೇಕಬ್ ಬೆಥೆಲ್ ಫೀಲ್ಡಿಗಿಳಿತಾರೆ. ಆದರೆ ನಿರೀಕ್ಷೆಯಂತೆ ಜೇಕಬ್ ಬೆಥೆಲ್ ಅವರ ಕಡೆಯಿಂದ ಉತ್ತಮ ರನ್ ಬರೋದಿಲ್ಲ. ಕೇವಲ 14 ರನ್ ಸಿಡಿಸಿ ಔಟ್ ಆಗ್ತಾರೆ. ಇನ್ನು ಎರಡನೇ ವಿಕೆಟ್ಗೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ರು. ಈ ಜೋಡಿ 59 ಎಸೆತಗಳಲ್ಲಿ 115 ರನ್ ಅನ್ನು ಸೇರಿಸಿತು. ದೇವದತ್ ಪಡಿಕ್ಕಲ್ 27 ಎಸೆತಗಳಲ್ಲಿ 2 ಬೌಂಡ್ರಿ 6 ಸಿಕ್ಸರ್ನೊಂದಿಗೆ 55 ರನ್ ಬಾರಿಸಿ ಮಿಂಚಿದ್ರು. ಇನ್ನು ವಿರಾಟ್ ಕೊಹ್ಲಿಯವರು ಆರಂಭದಲ್ಲೇ ಸಿಕ್ಕಂತಹ ಜೀವದಾನದ ಲಾಭವನ್ನ ಪಡೆದುಕೊಂಡು ಬರೋಬ್ಬರಿ 81 ರನ್ ಕಲೆ ಹಾಕಿದ್ರು. 44 ಎಸೆತಗಳಲ್ಲಿ 8 ಬೌಂಡ್ರಿ ಮತ್ತು 4 ಸಿಕ್ಸರ್ ಸೇರಿದೆ. ಇನ್ನುಳಿದಂತೆ ನಾಯಕ ರಜತ್ ಪಟಿದಾರ್ ಅವರಿಂದ ಉತ್ತಮ ಪ್ರದರ್ಶನ ಬರಲಿಲ್ಲ. ಕೇವಲ 8 ರನ್ ಗಳಿಸಿದ್ರೆ ಜಿತೇಶ್ ಶರ್ಮಾ ಕೂಡ 10 ರನ್ ಕಲೆ ಹಾಕಿ ಔಟ್ ಆಗ್ತಾರೆ. ಇನ್ನು ಕೃಣಾಲ್ ಪಾಂಡ್ಯ ಇಲ್ಲಿ ಫಿನಿಶರ್ ಆಟವನ್ನ ಆಡಿದ್ರು. ಕೃಣಾಲ್ ಪಾಂಡ್ಯ ಅಜೇಯ 23 ರನ್ ಗಳಿಸಿ ಗೆಲುವಿನ ದಡ ಸೇರಿಸಿದ್ರು. ಆರ್ಸಿಬಿ ಅಂತಿಮವಾಗಿ 18.5 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 206 ರನ್ ಗಳಿಸಿ 5 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿತು.